ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರನ್ಯಾಗೆ ಜಾಮೀನು ಮಂಜೂರಾಗಿದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಬಂಧನದ ಕೇಸ್ ನಟಿ ರನ್ಯಾ ರಾವ್ಗೆ ಜಾಮೀನು ಮಂಜೂರಾಗುವಂಥದ್ದು. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ನೀಡಿದೆ. ವಿಶೇಷ ಆರ್ಥಿಕ ನ್ಯಾಯಾಲಯದಿಂದ ಜಾಮೀನನ್ನ ನೀಡಲಾಗಿದೆ. ಇನ್ನು ರನ್ಯಾ ಪರ ವಕೀಲ ಗಿರೀಶ್ ವಾದ ಮಂಡಿಸಿದ್ರು. ಎರಡನೆಯ ಆರೋಪಿ ತರುಣ್ಗೂ ಕೂಡ ಜಾಮೀನು ದೊರೆತಿದೆ. ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರಾಗದೆ ರನ್ಯಾ ಪರ ಗಿರೀಶ್ ವಕೀಲರು ವಾದವನ್ನ ಮಂಡಿಸಿದ್ರು. ಏಟು ಆರೋಪಿ ಆಗಿರುವಂತಹ ತರುಣ್ಗೂ ಜಾಮೀನು ಸಿಕ್ಕಿದೆ. ನಟಿ ರನ್ಯಾ ರಾವ್ಗೆ ಜಾಮೀನು ಮಂಜೂರಾಗಿರುವಂಥದ್ದು. ಇನ್ನು ಬಂಧನಕ್ಕೆ ಒಳಗಾಗಿದ್ದಂತಹ ನಟಿ ರನ್ಯಾ ರಾವ್ಗೆ ಆರ್ಥಿಕ ವ್ಯವಹಾರಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಈ ಕುರಿತಂತೆ ಮಾಹಿತಿ ಇರುವಂಥದ್ದು. ಇನ್ನು ಈ ಪ್ರಕರಣದ ಎರಡನೇ ಆರೋಪಿ ಆಗಿರುವಂತಹ ತರುಣ್ಗೂ ಕೂಡ ಜಾಮೀನು ಮಂಜೂರು ಮಾಡಲಾಗಿದೆ. ಈ ರೀತಿಯಾಗಿ ಕೋರ್ಟ್ ಆದೇಶವನ್ನ ನೀಡಿದೆ. ಇನ್ನು 60 ದಿನ ಕಳೆದರೂ ಕೂಡ ಡಿಆರ್ಐ ಅಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಆರೋಪಿಗಳು ಜಾಮೀನನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆಯನ್ನ ನಡೆಸಿದ ಆರ್ಥಿಕ ವ್ಯವಹಾರಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಜಾಮೀನು ಸಿಕ್ಕರೂ ಕೂಡ ರನ್ಯಾಗೆ ಬಿಡುಗಡೆಯ ಭಾಗ್ಯ ದೊರೆತಿಲ್ಲ. ಕಾಫಿ ಪೋಸಾ ಕಾಯ್ದೆ ಅಡಿ ಈ ಪ್ರಕರಣ ದಾಖಲಾಗಿರೋದ್ರಿಂದ ಈ ಪ್ರಕರಣದಲ್ಲಿ ರನ್ಯಾಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನು ಸಿಗೋವರೆಗೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ಕಾಫಿ ಪೋಸಾ ಕೇಸ್ನಲ್ಲಿ ಜಾಮೀನು ಸಿಗೋವರೆಗೂ ರನ್ಯಾ ರಾವ್ಗೆ ಮತ್ತಷ್ಟು ಸಂಕಷ್ಟ ಇದ್ದಿದೆ. ಜಾಮೀನು ಸಿಕ್ಕಿದೆ, ಆದರೆ ಕಾಫಿ ಪೋಸಾ ಕಾಯ್ದೆಯಡಿ ಈ ಪ್ರಕರಣ ದಾಖಲಾಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಇದೀಗ ನಟಿ ರನ್ಯಾ ರಾವ್ ಎದುರಿಸಬೇಕಾಗಿದೆ. ಕಾಫಿ ಪೋಸಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರೋದ್ರಿಂದ ಈ ಪ್ರಕರಣದಲ್ಲಿ ರನ್ಯಾಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನು ಸಿಗುವವರೆಗೂ ಕೂಡ ರನ್ಯಾ ರಾವ್ಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಕಾಫಿ ಪೋಸಾ ಕೇಸ್ನಲ್ಲಿ ಜಾಮೀನು ಸಿಗೋವರೆಗೂ ನಟಿ ರನ್ಯಾ ರಾವ್ಗೆ ಒಂದು ರೀತಿಯ ಸಂಕಷ್ಟ ಇದ್ದಿದೆ. ಇನ್ನು ಇಬ್ಬರು ಶ್ಯೂರಿಟಿ 2 ಲಕ್ಷ ರೂಪಾಯಿ ಹಾಗೆ ಬಾಂಡ್ ಮೇಲೆ ಜಾಮೀನನ್ನ ನೀಡಲಾಗಿದೆ. ಅಲ್ಲದೆ ಮುಂದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಜೊತೆಗೆ ದೇಶ ಬಿಟ್ಟು ಹೊರಗೆ ಹೋಗದಂತೆ ಸೂಚನೆಯನ್ನ ನೀಡಲಾಗಿದೆ. ರನ್ಯಾ ರಾವ್ ಪರವಾಗಿ ವಕೀಲ ಗಿರೀಶ್ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ಗೆ ಜಾಮೀನು ಮಂಜೂರಾಗಿದೆ. ಆದರೂ ಕೂಡ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾಫಿ ಪೋಸಾ ಕಾಯ್ದೆಯಡಿ ಈ ಪ್ರಕರಣ ದಾಖಲಾಗಿರೋದ್ರಿಂದ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಂದ್ರೆ ನಟಿ ರನ್ಯಾ ರಾವ್ ಸದ್ಯ ಪರಪ್ಪನಾಗ್ರಹದ ಜೈಲಲ್ಲಿ ಇರುವಂತದ್ದು. ಈ ಹಿಂದೆ ಅವ್ರಿಗೆ ಹೈಕೋರ್ಟ್ ಜಾಮೀನನ್ನು ನಿರಾಕರಣೆ ಮಾಡಿದ್ರು. ಪ್ರಮುಖವಾಗಿ ಇವತ್ತು ಆರ್ಥಿಕ ಅಪರಾಧದ ನ್ಯಾಯಾಲಯ ಅವರನ್ನು ಮೊರೆ ಹೋಗಿದ್ರು. ಆದ್ರೆ ಡಿಆರ್ಐ ಅಧಿಕಾರಿಗಳು ಚಾರ್ಜ್ ಶೀಟ್ ಫೈಲ್ ಮಾಡದ ಹಿನ್ನೆಲೆಯಲ್ಲಿ A1 ಆರೋಪಿಯಾಗಿರುವಂತಹ ರನ್ಯಾ ರಾವ್ ಹಾಗೇನೆ A2 ಆರೋಪಿಯಾಗಿರುವಂತಹ ತರುಣ್ ಕೊಂಡರಾಜ್ಗೆ ಷರತ್ತುಬದ್ಧ ಜಾಮೀನ್ ಮಂಜೂರು ಮಾಡಿರುವಂತದ್ದು. ಅಂದ್ರೆ ತಲಾ ಇಬ್ಬರು ಶ್ಯೂರಿಟಿ ಹಾಗೇನೆ 2 ಲಕ್ಷ ಬಾಂಡ್ ಹಾಗೇನೆ ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ನ್ಯಾಯಮೂರ್ತಿ ವಿಶ್ವನಾಥ್ ಶ್ರೀ ಗೌಡ ಅವರು ಆದೇಶ ಹೊರಡಿಸಿದ್ದಾರೆ. ಆದ್ರೆ ಅವ್ರಿಗೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರನ್ಯಾ ಮೇಲೆ ಕೇಂದ್ರೀಯ ಆರ್ಥಿಕ ಗುಪ್ತಚರ ಬ್ಯೂರೋ CIB ಕಾಫಿ ಪೋಸಾ ಕಾಯ್ದೆ ಅಡಿ ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಚಿನ್ನ ಕಳ್ಳ ಸಾಗಣೆ ಆಗಿರ್ಬೋದು ಹಾಗೇನೆ ಇತರ ಕಳ್ಳ ಸಾಗಣೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಆರೋಪ ಹೊತ್ತ ವ್ಯಕ್ತಿಗಳನ್ನ ಕಾಫಿ ಪೋಸಾ ಅಡಿಯಲ್ಲಿ ಬಂಧಿಸಲಾಗುತ್ತೆ. ಸೊ ಕಾಫಿ ಪೋಸಾ ಅಡಿ ಬಂಧನಕ್ಕೊಳಗಾದವರನ್ನ ಕನಿಷ್ಠ 3 ತಿಂಗಳಿಂದ 1 ವರ್ಷದವರೆಗೆ ಸೆರೆವಾಸದಲ್ಲಿ ಇರಿಸಬಹುದು. ಅಂದ್ರೆ ಗಂಭೀರ ಪ್ರಕರಣದಲ್ಲಿ 2 ವರ್ಷವರೆಗೆ ವಿಸ್ತರಿಸಬಹುದು. ಸೊ ಇದು ಈಗ ರನ್ಯಾ ರಾವ್ ಮೇಲೆ ಹಾಕಿರುವಂತದ್ದು. ಹೀಗಾಗಿ ರನ್ಯಾ ರಾವ್ಗೆ ಪರಪ್ಪನಾಗ್ರಹದ ಜೈಲೇ ಫಿಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು 1 ವರ್ಷ ಅಥವಾ 3 ವರ್ಷದವರೆಗೆ ಪರಪ್ಪನಾಗ್ರಹದ ಜೈಲಲ್ಲೇ ಇರ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗುವ ಅಂದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಜಾಮೀನು ರಿಜೆಕ್ಟ್ ಆಗಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಅವರು ಜೈಲಲ್ಲೇ ಇರ್ಬೇಕಾಗುತ್ತೆ. ಸೊ ಬೇರೆ ರೀತಿ ಕಾನೂನಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೋದು ಅಂದ್ರೆ ಕಾಫಿ ಪೋಸಾ ಆಕ್ಟ್ ಹಾಕಿರೋದು ತಪ್ಪು ಅಂತ ಆ ರೀತಿ ವಾದ ಮಾಡ್ಬೋದಾ, ಅದನ್ನ ಅವರ ವಕೀಲರು ನೋಡ್ಬೇಕಾಗುತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.